ಸರ್ಕಾರವನ್ನ ಉಳಿಸುವ ಶಕ್ತಿ ಡಿಎಸ್ಎಸ್ಗೆ ಇದೆ. ಅದಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ. ಸರ್ಕಾರವನ್ನ ಉಳಿಸುವ ಶಕ್ತಿ ದಲಿತ ಸಂಘರ್ಷ ಸಮಿತಿಗಿದೆ. ಅದಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕೆಂದು ಪ್ರಖ್ಯಾತ ವೈದ್ಯರಾದ ಡಾ. ಶ್ರೀಧರ್ ತಿಪಟೂರಿನಲ್ಲಿ ತಿಳಿಸಿದರು. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಯ ಗುಡಿಗೊಂಡೋನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಚನಹಳ್ಳಿ ಗ್ರಾಮದ ಕಾಲೋನಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಮೂಲ ಸಂಘಟನೆಯ ನಾಮಫಲಕದ ಅನಾವರಣವನ್ನ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕುಮಾರ್ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರಾದ ಡಾ. ಶ್ರೀಧರ್ ಉದ್ಘಾಟಿಸಿದರು. ಇನ್ನು ನಂತರ ಮಾತನಾಡಿದ ಅವರು, ರಾಜ್ಯದ ನಾನಾ ಮೂಲೆಗಳಲ್ಲಿ ಎಲ್ಲಾ ಊರುಗಳಲ್ಲಿ ಸಮುದಾಯವನ್ನ ಒಗ್ಗೂಡಿಸಿ ಜಾಗೃತಿ ಮೂಡಿಸಿ ಸಮುದಾಯಕ್ಕೆ ಆಗ್ತಾ ಇರುವ ಅನ್ಯಾಯಕ್ಕೆ ಸಂಘಟನೆ ಮುಖಾಂತರ ನ್ಯಾಯವನ್ನ ಕೊಡಿಸಲಾಗ್ತಾ ಇದೆ. ಸಂಘಟನೆ ಎಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಸರ್ಕಾರವನ್ನ ಉರುಳಿಸುವ ಶಕ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗಿದೆ. ಸಂಘಟನೆಗೆ ಉಜ್ವಲ ಭವಿಷ್ಯವಿದೆ. ಮುಂದೆ ಇದೇ ರೀತಿಯ ಶಾಖೆಗಳನ್ನ ತೆರೆದು ಜನರಲ್ಲಿ ಜಾಗೃತಿ ಮೂಡಿಸಿ ಎಂದಿದ್ದಾರೆ. ಹಾಗೂ ಇಂಥ ಒಂದು ಕುಗ್ರಾಮದಲ್ಲೂ ಒಂದೊಂದು ಶಾಖೆ ತೆಗೆದು ಎಲ್ಲರನ್ನೂ ಜಾಗೃತಿ ಮೂಡಿಸ್ತಾ ಇರ್ತಕ್ಕಂಥ ಜಿಲ್ಲಾ ಸಂಚಾಲಕರು ಹಾಗೂ ತಾಲೂಕು ಸಂಚಾಲಕರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಸಂಘಟನೆ ತುಂಬ ಮುಖ್ಯ. ಈಗ ಯಾರೋ ಒಬ್ರು ಎಲ್ಲ ತಾಲೂಕಲ್ಲಿ ಎಲ್ಲ ಒಂದ್ ಕಡೆ ಎಲ್ಲ ಸೇರೋದು, ಮಕ್ಕಳು ಮರಿಗಳು ಎಲ್ಲ ವಯಸ್ಸಾದವ್ರು ಟೌನಿಗೆ ಬರೋಕ್ಕಾಗಲ್ಲ, ಹೆಣ್ಮಕ್ಳು ನಾವು ಕರೆದಾಗ ಅವ್ರ ಕೆಲಸಗಳಿರ್ತಾವೆ, ಅವ್ರು ಬರೋಕ್ಕಾಗಲ್ಲ. ಅವ್ರಿರೋದಕ್ಕೆ ಬಂದು ಅವರಿರೋ ಜಾಗಕ್ಕೆ ಬಂದು ಈಗ ಅರಿವು ಮೂಡಿಸಿ ಇಲ್ಲಿ ಇವತ್ತು ತನ್ಮೂಲಕ ಏನಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಜನರಲ್ ಪಬ್ಲಿಕ್ ಒಪಿನಿಯನ್ ಏನಾಗ್ಬಿಟ್ಟಿದೆ ಅಂದ್ರೆ, DSS ಅಂದ್ರೆ ಒಂದು 4 ಜನ ಬರ್ತಾರೆ, ಅವ್ರ ಆಫೀಸ್ಗೆ ಹೋಗ್ತಾರೆ, ಇನ್ನೇನೋ ಮಾಡ್ತಾರೆ, ಅಲ್ಲಿ ಇವ್ರ ಹತ್ರ ಅಫಿಷಿಯಲ್ಸ್ ಹತ್ರ ಮಾತಾಡ್ತಾರೆ ಅನ್ನೋದು ಒಂದೇ ಒಂದು ಇಂಪ್ರೆಷನ್ ಇದೆ. ಆದ್ರೆ DSS ಅಂದ್ರೆ ಶಕ್ತಿ. ಅದ್ರ ಹಿಂದೆ ಸಾವಿರಾರು ಜನ ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ಮಹಿಳೆಯರಿದ್ದಾರೆ, ಎಲ್ಲರೂ ಸಂಘಟಿತರಾಗಿದ್ದಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಜನಕ್ಕೆ. ಅಂದ್ರೆ ಒಂದು ಇಂಪ್ರೆಷನ್ ಬಂದ್ಬಿಟ್ಟಿದೆ. DSS ಅವರು ಅಂದ್ರೆ 4 ಜನ 5 ಜನ ಬರ್ತಾರಪ್ಪ ಅನ್ನೋದಾಗ್ಬಿಟ್ಟಿದೆ. ಏನೋ ಬರ್ತಾರೆ, ಏನೋ ಮಾತಾಡ್ಕೊಂತಾರೆ, ಹೋಗ್ತಾರೆ ಅನ್ನೋದಾಗ್ಬಿಟ್ಟಿದೆ. ಇದು ಒಂದು ಶಕ್ತಿ. ಇದು ಬೇಕಾದ್ರೆ ಯಾವುದೇ ಸರ್ಕಾರ ಬೀಳ್ಸೋಂಥ ಶಕ್ತಿ ಸಂಘಟನೆಗಿದೆ ಅನ್ನೋದು ಇನ್ನೂ ಅರಿವಾಗಿಲ್ಲ ಜನಗಳಿಗೆ. ಅದನ್ನ ಅರಿವನ್ನು ಮೂಡಿಸ್ಬೇಕು. ಮತ್ತೆ ಇವರು ಹೇಳ್ದಂಗೆ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಸಿಕ್ಕಿದೆ ಅಂತಾರೆ. ಬಟ್ ಏನಂದ್ರೆ, ಈಗ ಈ ಅನುಕೂಲತೆಯನ್ನು ಪಡ್ಕೊಂಡು ಮೇಲೆ ಹೋಗಿರೋರು ಯಾರು ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಅದೊಂದು ದೌರ್ಭಾಗ್ಯ, ನಮ್ಮ ದೇಶದ ದೌರ್ಭಾಗ್ಯ. ಇದೊಂದು ಸೌಲಭ್ಯ ಪಡ್ಕೊಂಡು ನಾನಾದ್ರೂ ಏನ್ ಹೇಳ್ತೀನಿ ಅಂದ್ರೆ, ಈ ಒಂದು ಸರ್ಕಾರ ಅಂಬೇಡ್ಕರ್ ಅವರು ಕಡೆಯಿಂದ ಏನು ಕಾನೂನಾತ್ಮಕವಾಗಿ ಸಂಘಟನಾತ್ಮಕವಾಗಿ ಒಂದು ಸಂವಿಧಾನಬದ್ಧವಾಗಿ ಯಾರಿಗೂ ಏನು ಭಿಕ್ಷೆ ಕೇಳಂಗಿಲ್ಲ, ಯಾರಿಗೂ ಯಾರ ಮುಂದೆ ಹೋಗಿ ನಿಲ್ಲಂಗಿಲ್ಲ. ನಮ್ಮ ಸಂವಿಧಾನ ಕೊಟ್ಟಿರೋಂಥ ಇದರಲ್ಲಿ ಏನು ಯಾರು ಗೆದ್ದು ಬಂದು ಇನ್ನು ಮೇಲೆ ಹೋಗಿ ಒಳ್ಳೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂತಿದ್ದಾರೆ. ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ, ದಲಿತರ ಮೇಲಿನ ದೌರ್ಜನ್ಯ, ಬಹಿಷ್ಕಾರ, ಮಹಿಳೆಯರಿಗೆ ಆಗ್ತಾ ಇದ್ದ ಅನ್ಯಾಯವನ್ನ ಕೇಳುವವರಿಲ್ಲದ ದಿನಗಳಲ್ಲಿ 52 ವರ್ಷದ ಹಿಂದೆ ಶೋಷಿತರ ಪ್ರತಿನಿಧಿಯಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿತು. ದಲಿತರು ವಿದ್ಯಾವಂತರಾಗಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ದುಡಿದು ಸರ್ಕಾರದ ಎಲ್ಲಾ ಸೌಲಭ್ಯ ಬಳಸಿಕೊಂಡು ಹೆಚ್ಚು ದುಡಿಮೆಯನ್ನ ಮಾಡಬೇಕು ಎಂದಿದ್ದಾರೆ. ಶಾಸಕರು ಕೆ. ಷಡಕ್ಷರು ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಕಲ್ಪತರು ಕಣ್ಮಣಿ, ಕಲ್ಪತರು ಭಾಗ್ಯವಿದಾತ, ದಲಿತರ ಆಶಾಕಿರಣ ಅಂದರೆ ತಪ್ಪಾಗಲಾರ್ದು. ಯಾಕೆಂತಂದ್ರೆ ಅವ್ರು ಯಾವಾಗಲೂ ಕೂಡ ದಲಿತ ಪರ ಕಾಳಜಿಗುಳ್ಳ ಅಂತಾರೆ. ನಮ್ಮ ಡಾ. ಶ್ರೀಧರ್ ಸಾಹೇಬರು ಅವ್ರು ನೆರವೇರಿಸಿಕೊಟ್ಟಿದ್ದಾರೆ. ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ವಂದಿಸುತ್ತಾ, ಮತ್ತೆ ಹಾಸನ ಜಿಲ್ಲಾ ವಿಭಾಗೀಯ ಸಂಚಾಲಕರು ಭಾಸ್ಕರ ಆಗಮಿಸಿದ್ದಾರೆ. ಹಾಗೇನೆ ಡಾ. ತಿಪ್ಟೂರು ವೆಂಕಟೇಶ್ ಕಾನೂನು ಸಲಹೆಗಾರ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೇನೆ ನಮ್ಮ ಜಿಲ್ಲಾ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸಲಹೆಗಾರರಾದ ಡಾ. ತಿಪಟೂರು ವೆಂಕಟೇಶ, ತಾಲೂಕು ಸಂಚಾಲಕರಾದ ಹರಚನಹಳ್ಳಿ ಮಂಜುನಾಥ, ಮಂಜು ಗುರುಕದಹಳ್ಳಿ, ವಿಭಾಗೀಯ ಸಂಚಾಲಕರಾದ ಜಗದೀದಾರಿಯ ಸ್ವಾಮಿ, ನೌಕರ ಒಕ್ಕೂಟದ ಅಧ್ಯಕ್ಷ ಮೈಲಾರಪ್ಪ ನಾಗತಿಹಳ್ಳಿ, ಜಿಲ್ಲಾ ಸಮಿತಿ ಸದಸ್ಯರಾದ ಕೆಬಿ ನಂದಿನಿ, ಸುರೇಶಣ್ಣ, ರಾಜಣ್ಣ ಇನ್ನಿತರರು ಹಾಜರಿದ್ದರು. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.